ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ಮಯೂರಧ್ವಜ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಮುದಿಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಆ ಪರಮಾತ್ಮ ತನ್ನ ಶಿಷ್ಯನ ಜೊತೆ ಕೂಡಿ ಅರ್ಜುನನ ಜೊತೆ ಸೇರಿಕೊಂಡು ಅಲ್ಲಿಗೆ ಬಂತಾ ಇದ್ದಾನೆ. ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಸ್ವಸ್ತ್ಯಸ್ತು ತುಭ್ಯಂ ಅಂತ ನೇರವಾಗಿ ಅವನು ನಮಸ್ಕಾರ ಮಾಡುವ ಮೊದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಏನು ಆಶ್ಚರ್ಯ ಇದು! ಮತ್ತೆ ಎಲೆ ಮಹೀಪಾಲ ಶಾರ್ದೂಲ ನಿನಗಾಗಲುತ್ತರೋತ್ತರಮೆಂದು ತನಗೆ ನೀಂ ಬೇಡಿದುದನಿತ್ತಡೆ ಮಗಾದಾನಿಯೆಂದು ಶಿಷ್ಯಂ ಬೆರಸಿ ಬಂದೆ ನಾನೀಗ. ಈಗ ನಿನ್ನ ಉತ್ತಮಾಧ್ವರ ಶಾಲೆಗೆ ಬಂದೆನು ಎಂಬ ದ್ವಿಜನಂ ಕಂಡು ಚಿತ್ತದೊಳ್ಬೆದರಿ ನೃಪನಿರದೆದ್ದು ಪದಗೆರಗಿ ದತ್ತಾರ್ಘ್ಯಪಾದ್ಯಾಸನಗಳಿಂದ ಉಪಚರಿಸಿ ಕೊಳ್ಳಿರಿಸುತ್ತ ಇಂತೆಂದನು. ಮಹಾರಾಜ ಕೇಳು, ನೀನು ನಮಸ್ಕಾರ ಮಾಡುವ ಮೊದಲೇ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ. ಹಾಗೆ ನೀನು ಮಹಾದಾನಿಯಾಗಿದೆಯ. ಶಿಷ್ಯನೊಡನೆ ನಿನ್ನ ಯಾಗಮಂಟಪಕ್ಕೆ ನಾನೀಗ ಬಂದಿದ್ದೇನೆ. ಮತ್ತು ಕೂಡ ಮಯೂರಧ್ವಜ ಬ್ರಾಹ್ಮಣನನ್ನು ಕಂಡು ಆ ಸಂದರ್ಭದಲ್ಲಿ ಆಶ್ಚರ್ಯವಾಗಿದೆ, ಹೆದರಿಕೆಯೂ ಆಗಿದೆ. ನಾನು ನಮಸ್ಕಾರ ಮಾಡದೆ ಆತ ಆಶೀರ್ವಾದವನ್ನು ಮಾಡಿದರೆ ಏನು ಕಡೆಗಾಗುತ್ತೋ ಏನೋ ಎಂಬಂತಹ ಭಯ ಆಗಿದೆ. ಆ ನಂತರ ಥಟ್ಟನೆ ಎದ್ದು ಅವನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನವನ್ನು ಕೊಟ್ಟು ಮಹಾರಾಜ ಸತ್ಕಾರವನ್ನು ಮಾಡ್ತಾ ಇದ್ದಾನೆ. ಎಂದು ಪರ್ಯಂತಂ ದ್ವಿಜರ್ಗೆ ಅವಜ್ಞೆಯ ನೆಸಗರೋ ಅಂದು ಪರ್ಯಂತ ಮೈಸಲೇ ನರರ ಬಾಳ್ಕೆ ನೀಂ ಬಂದು ಪರಸಿದೊಡೆ ಆದುದಿಂದುತ್ತರೋತ್ತರಂ ತನಗೆ ನಿಶ್ಚಯಂ ಇಳೆಯೊಳು ಸಂಧಿಸಿದ ಜನದ ವಂದನೆಗೆ ಮೊದಲೇ ಸ್ವಸ್ತಿ ಎಂದೊಡೆ ಭೂಸುರಂ ಪ್ರಿಯದೊಳು ಆ ಪ್ರಾಣಿಯಂ ಕೊಂದನಲ್ಲದೆ ಬೇರೆ ಶಾಪಮೇದಗೆ ವಿಪ್ರಪೇಳೆಂದೊಡೆ ಇಂತೆಂದನು. ಮಹಾರಾಜ ಆ ವಿಪ್ರೋತ್ತಮನಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಸತ್ಕರಿಸಿದ ಮೇಲೆ ಹೇಳ್ತಾ ಇದ್ದಾನೆ, ಎಲೈ ವಿಪ್ರೋತ್ತಮ, ನೀನು ಮಂಗಳಕರವಾಗುವಂತ ಹರಸಿದೆ, ನನಗೆ ಒಳ್ಳೆಯದೇ ಆಗತ್ತೆ ನಿಜ. ಆದರೆ ನಾನು ನಮಸ್ಕಾರ ಮಾಡುವ ಮೊದಲೇ ನೀನು ಆಶೀರ್ವಾದವನ್ನು ಮಾಡ್ತಾ ಇದೀಯ. ಆದರೆ ಈ ತರಹ ಆಶೀರ್ವಾದವನ್ನು ಮಾಡಿದರೆ ಅದು ನನ್ನನ್ನು ಕೊಂದ ಹಾಗೆ, ಈ ಬೇರೆ ಶಾಪದ ಅಗತ್ಯ ಇಲ್ಲ ಅಂತ ಮಯೂರಧ್ವಜ ಆ ವಿಪ್ರೋತ್ತಮನಿಗೆ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಪರಸಲಾಗದು ನಮಸ್ಕಾರಕ್ಕೆ ಮುನ್ನ ಪರಸಲಾಗದು, ಭೂಸುರರ್ ಪರಸಲಾಗದು ಅನ್ಯರಂ ತನ್ನ ಸಂಕಟ ನಿಮಿತ್ತದಿಂದ ಅರಸಂಗೆ ಭಿನ್ನ ಭಂಗೈವನು ಆಶೀರ್ವಾದಮಂ
ಮೊದಲೇ ಮಾಡದಿಗನೇ ಧರಣಿಪತಿ ವಂದ್ಯನಲ್ಲವೇ ದೋಷಮೇನಿದಕ್ಕೆ ಪಿರಿದಾರ್ತನಾಗಿ ನಿನ್ನೆಡೆಗೆ ನಾಂ ಬಂದೆನು ಅಧ್ವರ ಶಾಲೆಗೆ ಬಂದೆನೆಂದು ಕಪಟದ್ವಿಜಂ ನುಡಿಯಲ್ಗೆ ನರನಾಥ ನಿಂತೆಂದನು. ಆಗ ವೃದ್ಧ ಬ್ರಾಹ್ಮಣ ಹೀಗೆ ಹೇಳ್ತಾ ಇದ್ದಾನೆ, ನಮಸ್ಕಾರ ಮಾಡೋದಕ್ಕೆ ಮೊದಲೇ ಆಶೀರ್ವಾದವನ್ನ ಮಾಡಬಾರದು, ಇದು ನನಗೂ ಕೂಡ ಗೊತ್ತು. ಆದರೆ ನನಗೆ ಬಂದಿರುವಂತಹ ಸಂಕಟ ವಿಪತ್ತು ಆ ದೆಸೆಯಿಂದ ನಾನು ರಾಜನಿಗೆ ಬಿನ್ನಹ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಅದನ್ನ ಹೇಳೋ ಮೊದಲೇ ನಾನು ಆಶೀರ್ವಾದ ಮಾಡಿದ್ದೇನೆ ಮತ್ತು ರಾಜನೂ ಕೂಡ ನಮಸ್ಕಾರಕ್ಕೆ ಅರ್ಹನಾದಂತಹ ವ್ಯಕ್ತಿ. ಹಾಗಾಗಿ ನಾನು ಆಶೀರ್ವಾದ ಮಾಡಿರೋದ್ರಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಮತ್ತು ಕೂಡ ನಾನು ಅತಿಶಯವಾದ ಆರ್ತನಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನ ಬಳಿಯಲ್ಲಿ ನನ್ನ ಸಂಕಟ ಪರಿಹಾರವಾಗತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿ ಆ ಕಪಟ ಬ್ರಾಹ್ಮಣ ಮಯೂರಧ್ವಜನಿಗೆ ಹೇಳಿದಾಗ ಅವನು ಅದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದ್ವಿಜತಿಲಕ ದ್ವಿಜತಿಲಕ ನೀನನುಗ್ರಹಿಸೆನಗೆ ಧನ್ಯನಾಂ ನಿಜ ಶಿಷ್ಯನಂ ಕೂಡಿಕೊಂಡು ಮಖಮಂಟಪಗೆ ವಿಜಯ ಮಾಡಿದ ಕಜ್ಜಮಾವುದು ಏತರೊಳಾಸೆ ನಿನಗೆ ಆರ್ತಮೇನು ಇದರೊಳು ತ್ಯಜಿಸಬೇಡೊಂದು ಮಂ ಪೇಳ್ದೊಡಾ ನೀವೇ ನಾರಜಮಿಲ್ಲದೆ ಎಲ್ಲ ಮಂ ವಾಚಿಸದು ಆಶಿಖಿಧ್ವಜನಾಡಲು ಆ ವಿಪ್ರ ನಿಂತೆಂದು ತನ್ನ ವೃತ್ತಾಂತಮಂ ವಿವರಿಸಿದನು. ಹೇಳ್ತಾ ಇದ್ದಾನೆ ಮಯೂರಧ್ವಜ, ದ್ವಿಜತಿಲಕ ನೀನು ಅನುಗ್ರಹ ಮಾಡು, ಅದರಿಂದ ನಾನು ಧನ್ಯನಾಗ್ತೇನೆ. ಇಲ್ಲಿ ಬಂದಿದೆಯಲ್ಲ, ಯಾವ ಕಾರ್ಯಕ್ಕೋಸ್ಕರ ನೀನು ಬಂದಿದೀಯಾ? ನಿನ್ನ ಶಿಷ್ಯನ ಜೊತೆ ನೀನು ಏನು ಕಷ್ಟ ಏನು, ನಿನಗೇನು ಆಸೆ ಇದೆ, ನಿನಗೇನು ಬೇಕಾಗಿದೆ, ಯಾವುದನ್ನು ಕೂಡ ಮುಚ್ಚು ಮರೆ ಮಾಡದೆ ಹೇಳು. ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತೇನೆ, ನಾನು ಹೇಳ್ತಾ ಇದ್ದೇನೆ, ನೀನು ಕೇಳಿದುದನ್ನ ನಾನು ಕೊಡ್ತೇನೆ ಅಂತ ಮಯೂರಧ್ವಜ ಆತ್ಮವಿಶ್ವಾಸವನ್ನು ಉಂಟು ಮಾಡುವ ರೀತಿಯಲ್ಲಿ ಹೇಳಿದಾಗ ಆಗ ವೃದ್ಧ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಉರ್ವೀಂದ್ರ ಕೇಳ್ ಆದೊಡೆ ಆಂ ಧರ್ಮಪುರದೊಳ್ಪೆ ಸರ್ವಡೆದಿಗೆಂ ಕೃಷ್ಣ ಶರ್ಮನೆಂದು ಎನಗೆ ಸುತನೋರ್ವನುಂಟು ಆತನ ವಿವಾಹಕ್ಕೆ ತವ ಪುರೋಹಿತ ಸತ್ಯಶೀಲನಲ್ಲಿ ಓರ್ವ ಕನ್ನಿಗೆ ಮದುವೆಗಿಗಳೆಂದೊಡೆ ಅಲ್ಲಿಗಕ್ಕರ್ವೆರಸಿ ಮಗನನೊಡಗೊಂಡು ಬರುತ್ತಿರ್ದೆಂ ಪೊದರುವಡೆದಡವಿಯ ಪಥದೊಳ್ ಪಿಡಿದುದೊಂದು ಕೇಸರಿ ತನ್ನ ನಂದನನನು ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ವೃದ್ಧ ಬ್ರಾಹ್ಮಣನ ವೇಷದಲ್ಲಿರುವಂತಹ ಕೃಷ್ಣ ತನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾನೆ. ಮಹಾರಾಜ ಕೇಳು, ನನ್ನ ಹೆಸರು ಕೃಷ್ಣ ಶರ್ಮಾ ಅಂತ, ನಮ್ಮ ಊರು ಧರ್ಮಪುರ. ನನಗೆ ವಿವಾಹದ ವಯಸ್ಸಿಗೆ ಬಂದಿರುವಂತಹ ಮಗ ಇದ್ದಾನೆ. ಅವನಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟು ನಿಮ್ಮ ಪುರೋಹಿತರು ಸತ್ಯಶೀಲರು ಅವರ ಮನೆಯಲ್ಲಿ ವಿವಾಹ ಯೋಗ್ಯಳಾದಂತಹ ಕನ್ನಿಕೆ ಇದ್ದಾಳೆ, ಅವಳ ಜೊತೆ ಸಂಬಂಧವನ್ನು ಮಾಡಬೇಕು, ಅವಳನ್ನು ಕೇಳಬೇಕು ವಿವಾಹಕ್ಕೆ ಅಂತ ನಾನು ಬರ್ತಾ ಇರಬೇಕಾದ್ರೆ ಕಾಡಿನ ದಾರಿಯಲ್ಲಿ ನಾನು ಬರ್ತಾ ಇದ್ದೇನೆ. ನನ್ನ ಶಿಷ್ಯ ಮುಂದೆ ಇದ್ದಾನೆ, ಮಧ್ಯದಲ್ಲಿ ನನ್ನ ಮಗ, ಹಿಂದೆ ನಾನು ಬರ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಒಂದು ಪೊದೆಯಲ್ಲಿದ್ದಂತಹ ಒಂದು ಸಿಂಹ ಬಂದು ನನ್ನ ಮಗನನ್ನ ಹಿಡಿಯಿತು. ಆ ಸಿಂಗಂ ಅತಿ ಭರದೊಳೆರಗಲು
ಆ ಭೀತಿಗೆ ನೃಕೇಸರಿ ಸ್ಮರಣೆಯಂ ಬಿಡದೆ ನಾನು ಅಕಟ ಹಾಗಾಸೂನು ಹಾಯಂದು ಹಂಬಲಿಸಲು ಅದು ತನ್ನ ಘೋರನ ಕದಂಷ್ಟ್ರದಿಂದೆ ಘಾಸಿ ಮಾಡದೆ ಪುತ್ರನಂ ಪಿಡಿದುಕೊಂಡು ಆ ಸಿಂಗಂ ಮಾನವರ ತೆರದಿಂದೆ ನುಡಿದುದು ಎಲೆ ಭೂಸುರೋತ್ತಮ ತನ್ನ ಮಾತನಾಲಿಸು ಬರಿದೆ ಹಲುಬಲೆ ನಪ್ಪುದೆಂದು. ನಾವು ನಿಮ್ಮ ನಗರಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಪೊಟರೆಯಲ್ಲಿ ಇದ್ದಂತಹ ಸಿಂಹ ವೇಗವಾಗಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡು ಬಿಡ್ತು. ಹಾ ಮಗನೇ, ಅಯ್ಯೋ ಮಗನೇ ಅಂತ ನಾನು ದುಃಖ ಪಡ್ತಾ ಇದ್ದೇನೆ. ಇದ್ದಂತಹ ಒಬ್ಬನೇ ಮಗನನ್ನ ಸಿಂಹ ಹಿಡ್ಕೊಳ್ತಾ ಇದೆಯಲ್ಲ ಅಂತ ದುಃಖ ಪಡ್ತಾ ಆ ನರಸಿಂಹನನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆ ಸಿಂಹ ತನ್ನ ಉಗುರುಗಳಿಂದ ಹಲ್ಲುಗಳಿಂದ ನನ್ನ ಮಗನನ್ನ ಘಾಸಿಗೊಳಿಸ್ಲಿಲ್ಲ, ಅವನನ್ನು ಹಿಡಿದುಕೊಂಡಿದೆ. ಅದ್ರ ಜೊತೆಗೆ ಏನು ಆಶ್ಚರ್ಯ, ಆ ಸಿಂಹ ಮನುಷ್ಯರಂತೆ ಅಟ್ಟಹಾಸವನ್ನ ಮಾಡ್ತಾ ಎಲೈ ಭೂಸರೋತ್ತಮ, ಸುಮ್ಮನೆ ಯಾಕೆ ನೀನು ಕೂಗಾಡ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಅರ್ಚತಾ ಇರ್ತೀಯಾ, ನನ್ನ ಮಾತನ್ನ ಕೇಳು ಅಂತ ಸಿಂಹ ಮನುಷ್ಯರ ವಾಣಿಯಲ್ಲಿ ಮಾತಾಡ್ತಾ ಇದೆ. ಮಕ್ಕಳಿಲ್ಲದವರ್ಗೆ ಲೋಕಮಿಲ್ಲ ಎಂಬುದೇ ನಕ್ಕಜವೇ, ನಿಖಿಳ ನಿಗಮಾರ್ಥವಿದು ತನಗೀಗ ಸಿಕ್ಕಿದನಲ ನಿಂದತನು ಸಂಭವಂ ಬಿಡಿಸಿಕೊಳ್ಳಲಾರ್ಪರಾರು ಬರಿದೆ ಕಕ್ಕುಲಿತೆ ಬೇಡ. ನಡೆ ಶಿಷ್ಯನಂ ಕರೆದುಕೊಂಡು ನಡೆ ಮಿಕ್ಕ ಸುತರುಳ್ಳೊಡೆ ಆರೈವುದೆನೆ ಮಗನ ಮೇಲಕ್ಕರಾವರಿಸಿ ಕಡು ಶೋಕದಿಂದ ಉಗ್ರ ಕೇಸರಿಗೆ ತಾನಿಂತೆಂದೆನು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಮಕ್ಕಳು ಇಲ್ಲದೆ ಇರುವವರಿಗೆ ಪರಲೋಕವಿಲ್ಲ ಎಂಬುದು ಆಶ್ಚರ್ಯವೇನೂ ಅಲ್ಲ. ಎಲ್ಲ ವೇದಗಳು ಕೂಡ ಇದನ್ನೇ ಹೇಳ್ತಾ ಇದೆ. ನಿನ್ನ ಮಗನು ನನಗೆ ಸಿಕ್ಬಿದ್ದಿದ್ದಾನೆ, ಬಿಡಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಮಗನ ಮೇಲಿನ ಪ್ರೀತಿಯನ್ನು ಬಿಟ್ಬಿಡು, ನಿನ್ನ ಶಿಷ್ಯನ ಜೊತೆ ನೀನ್ ಮುಂದಕ್ಕೆ ಹೋಗು, ಬೇರೆ ಯಾರಾದ್ರೂ ಮಕ್ಕಳಿದ್ರೆ ಅವರನ್ನು ನೀನ್ ಪೋಷಿಸು ಅಂತ ಸಿಂಹ ಹೇಳ್ತಾ ಇದೆ. ಆದರೆ ನನಗೆ ಮಗನ ಮೇಲೆ ಅತಿಶಯವಾದಂತಹ ಪ್ರೀತಿ ಉಕ್ಕಿ ಆಗ ನಾನು ಆ ಉಗ್ರವಾದ ಸಿಂಹಕ್ಕೆ ಈ ಪ್ರಕಾರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿವೃದ್ಧನು ಅಲ್ಪದಿನ ಮಿರ್ಪವಂ ಪುತ್ರವರ್ಜಿತನು ಇನ್ನು ತಾನಿರ್ದು ಮಾಳ್ಪುದೇನು ಎನ್ನನಾಹುತಿಗೊಂಡು ತನಗೆ ಗತಿಗುಡುವ ಸುತನಂ ಬಿಡುವುದೆಂದು ನಾಂ ಬೇಡಿಕೊಳ್ಳಲು. ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕಮಿಲ್ಲ, ಹತವಹುದು ಸುಖದಿಂದೆ ಬಾಳ್ಪಂಗೆ ಕಾಲ ಕಲ್ಪಿತದಿಂದೆ ದೊರಕಿದ ನೀವಂ ನಿನ್ನ ನೊಲ್ಲೆ ನಾಂ ಪೋಗೆಂದು ಹರಿ ನುಡಿದುದು. ನಾನು ಆ ಉಗ್ರನಾದಂತಹ ಸಿಂಹಕ್ಕೆ ಈ ರೀತಿ ಬೇಡ್ಕೊಳ್ತಾ ಇದ್ದೇನೆ. ನಾನು ವೃದ್ಧ, ವಯಸ್ಸಾಗಿದೆ, ಇನ್ನು ಕೆಲವು ದಿನಗಳು ಮಾತ್ರ ನಾನು ಇಲ್ಲಿ ಬದುಕಬಹುದು. ಕಾಡು ಬಾ ಅಂತ ಹೇಳ್ತಾ ಇದೆ, ಊರು ಹೋಗು ಅಂತ ಹೇಳ್ತಾ ಇದೆ. ನಾನು ಬದುಕಿ ಏನು ಪ್ರಯೋಜನ? ಮಗನಿಲ್ಲದವನು ಮಾಡುವುದಾದರೂ ಏನು? ನೀನು ನನ್ನನ್ನು ಆಹುತಿಯನ್ನಾಗಿ ತೆಗೆದುಕೋ, ನನ್ನ ಮಗನನ್ನು ಬಿಟ್ಬಿಡು, ಅವನಿಂದ ನನಗೆ ಸದ್ಗತಿ ದೊರೆಯುತ್ತೆ, ಅವನು ಉತ್ತರೋತ್ತರ ಸಂಸ್ಕಾರವನ್ನು ನನಗೆ ಮಾಡ್ತಾನೆ ಅಂತ ಹೇಳಿದಾಗ ಆ ಸಿಂಹ ಹೇಳ್ತಾ ಇದೆ, ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕವಿಲ್ಲ. ದುಃಖಿಯಾಗಿ ಸಾವನ್ನು ಬಯಸುವವನಿಗೆ ಯಾವ ಅಡ್ಡಿಯೂ ಇಲ್ಲ. ಸುಖದಿಂದ ಬದುಕುವವನಿಗೆ
ಕಂಟಕಗಳು ಬರುತ್ತೆ. ಈ ಬಾಲಕ ನನಗೆ ಕಾಲವಶವಾಗಿ ದೊರಕಿದ್ದಾನೆ, ನೀನು ನನಗೆ ಬೇಡ, ಹೊರಟು ಹೋಗು ಅಂತ ಆ ಸಿಂಹ ಈ ವೃದ್ಧ ಬ್ರಾಹ್ಮಣನನ್ನು ಕುರಿತು ಹೇಳಿತು ಅಂತ ಹೇಳ್ತಾ ಇದ್ದಾನೆ. ಆ ನುಡಿಗೆ ನಡುಗಿ ತನಯನ ಮೇಲಣಾಸೆಯಿಂದ ಆನೆಂದೆನು ಆ ಸಿಂಹಕ್ಕೆ. ಎಲೆ ಮೃಗಾಧಿಪ ತನ್ನ ಸೂನುವಂ ಕಾವರಿಲ್ಲವೇ ಇಲ್ಲವೇ, ಧರೆಯೊಳು ತನ್ನ ಸೋನುವಂ ಕಾವರಿಲ್ಲವೇ, ಉಗ್ರ ತಪದಾನ ಧರ್ಮಗಳಿಂದೆ ಕಾವರಿಲ್ಲವೇ, ಏನುಪಾಯಂ ಗೈವೆನೆಂದು ಮರುಗಲ್ಕೆ. ಪಂಚಾನನಂ ಬಳಿಕ ತನಗೊಂದಾಸೆಯಂ ಕೊಟ್ಟು ಭೂನಾಥ ನಿನ್ನೆಡೆಗೆ ಕಳುಹಿದೊಡೆ ಬಂದೆನು ಎನಲು ಅವನೀಶ ನಿಂತೆಂದನು. ಆ ಮಾತನ್ನ ಕೇಳಿ ನಾನು ಭಯದಿಂದ ನಡುಗ್ತಾ ರೋದನವನ್ನು ಮಾಡ್ತಾ ಇದ್ದೇನೆ. ಎಲೆ ಮೃಗರಾಜ, ಈ ಭೂಮಿಯಲ್ಲಿ ಉಗ್ರವಾದಂತಹ ತಪಸ್ಸು ದಾನ ಧರ್ಮಗಳಿಂದ ನನ್ನ ಮಗನನ್ನು ಉಳಿಸಿಕೊಳ್ಳುವವರು ಯಾರೂ ಇಲ್ಲವೇ? ನಾನು ಏನು ಮಾಡಲಿ ಈಗ ಅಂತ ದುಃಖಿಸ್ತಾ ಇರಬೇಕಾದ್ರೆ ಆ ಸಿಂಹ ನನಗೆ ಒಂದು ಆಸೆಯನ್ನ ತೋರಿಸಿ ನಿನ್ನ ಬಳಿಗೆ ಕಳುಹಿಸಿದೆ, ಅದಕ್ಕೋಸ್ಕರ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳಲು ರಾಜ ಹೀಗೆ ಹೇಳ್ತಾ ಇದ್ದಾನೆ. ವಿಪ್ರೇಂದ್ರ ಕೇಳು. ವಿಪ್ರೇಂದ್ರ ಕೇಳ್, ಎನ್ನ ರಾಷ್ಟ್ರದೊಳ್ ನಾರಸಿಂಹ ಪ್ರವರ್ತನವಲ್ಲದೆ ಎಲ್ಲಿಯುಂ ಕ್ಷುದ್ರ ಸಿಂಹ ಪ್ರಸಂಗವನರಿಯನು. ನಿನ್ನ ಸುತನಂ ಪಿಡಿದ ಸಿಂಹಮುಂಟೆ ಅಪ್ರಸಿದ್ಧ ಪ್ರೋಕ್ತಮಿದು. ವಿಪ್ರೇಂದ್ರ ಕೇಳ್, ಸಿಂಹಕ್ಕೆನ್ನಿಂದಗ ಪ್ರಯೋಜನಮದೇ ಮಾಜದಂಜದೆ ತನಗೆ ಕ್ಷಿಪ್ರದಿಂಪೇಳೆಂದು ಭೂವರಂ ಬೆಸಗೊಂಡೊಡೆ ಆ ಪಾರ್ವನಿಂತೆಂದನು. ಮಯೂರಧ್ವಜ ಹೇಳ್ತಾ ಇದ್ದಾನೆ, ವಿಪ್ರೇಂದ್ರ ಕೇಳು, ಎನ್ನ ರಾಷ್ಟ್ರದಲ್ಲಿ ಇದುವರೆಗೂ ಕೂಡ ನಾನು ನರಸಿಂಹನ ಸಂಚಾರವನ್ನು ನೋಡಿದ್ದೇವನೇ ಹೊರತು ಈ ಕ್ಷುದ್ರವಾದಂತಹ ಸಿಂಹದ ಓಡಾಟವನ್ನ ನೋಡಿಲ್ಲ, ಕೇಳಿಲ್ಲ, ತಿಳಿದಿಲ್ಲ. ಈ ನಿನ್ನ ಮಗನನ್ನು ಹಿಡಿಯುವಂತಹ ಸಿಂಹ ಇದೆಯೇ ನನ್ನ ರಾಜ್ಯದಲ್ಲಿ? ಇದುವರೆಗೂ ಕೂಡ ಕೇಳಿಲ್ಲ. ಈಗ ಆಗಿದೆ, ನಿನ್ನ ಮಾತನ್ನು ನಾನು ನಂಬ್ತೇನೆ. ಆದರೆ ಅದಕ್ಕೆ ನನ್ನಿಂದ ಏನಾಗಬೇಕು ಹೇಳು? ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಹೇಳು, ಬಚ್ಚಿಟ್ಕೊಳ್ಬೇಡ, ಹೆದರದೆ ಹೇಳು ಅಂತ ಆ ಬ್ರಾಹ್ಮಣನಿಗೆ ಮಯೂರಧ್ವಜ ಹೇಳಿದ. ಆಗ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಎನ್ನೊಳ ಸಿಂಹವಾಡಿದ ನುಡಿಯನು ಈಗಳ ನಿನ್ನೊಳೆಂಬುದು ನೀತಿಯಾದ ಪುದೇ. ಸುತಹೀನಮಿನ್ನೇ ಸುದಾರುಣವೋ ಪೇಳಬೇಕಾಗಿಹುದು ನೃಪ ಕೇಳು ಅದರ ಮಾತನು. ಮುನ್ನೆ ಮುದಿಗೂಡು ತಪದಿಂದೊಣಗಿತು ಇದನೊಲ್ಲೆನು ಉನ್ನಿಸದಿರು ಆರ್ಪೊಡಿಯುವುದು. ದಿವ್ಯ ದುಗ್ಧ ಸಂಪನ್ನ ಫಲಪುಷ್ಟಮಾಗಿಗ ಮಯೂರಧ್ವಜನ ಶರೀರದೊಳರ್ಧವನು ಈವುದೆಂದುದು. ಮಹಾರಾಜ, ಆ ಸಿಂಹ ಆಡಿದ ಮಾತನ್ನ ಹೇಳೋದು ಒಳ್ಳೆಯದಲ್ಲ. ಆದರೆ ಮಗನಿಲ್ಲದಂತಹ ನನ್ನ ಬಾಳು ಎಷ್ಟು ದಾರುಣವಾಗಿದೆ ಅದು ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಅಸಹನೀಯವಾಗಿರುವಂತಹದ್ದು, ಅತ್ಯಂತ ಕ್ರೂರವಾಗಿರುವಂತಹದ್ದು. ಹಾಗಾಗಿ ವಿಧಿ ಇಲ್ಲದೆ ಆ ಸಿಂಹವು ಹೇಳಿದ ಮಾತನ್ನ ನಾನು ನಿನಗೆ ಆಲಿಸಲೇಬೇಕಾಗಿದೆ. ಆ ಸಿಂಹ ನನ್ನನ್ನು ಕುರಿತು ಹೇಳುತ್ತೆ, ನೀನು ಮುದಿಯಾಗಿದ್ದೀಯ, ನಿನ್ನ ಶರೀರ ತಪಸ್ಸಿನಿಂದ ಒಣಗಿ ಹೋಗಿದೆ. ನಾನು ನಿನ್ನ ಶರೀರವನ್ನ ಅಪೇಕ್ಷಿಸೋದಿಲ್ಲ,
ಆದರೆ ದಿವ್ಯವಾದ ಹಾಲು ಹಣ್ಣುಗಳಿಂದ ಸುಪುಷ್ಟವಾಗಿರುವಂತಹ ದಷ್ಟಪುಷ್ಟವಾಗಿರುವಂತಹ ಮಯೂರಧ್ವಜನ ಶರೀರದ ಅರ್ಧ ಭಾಗವನ್ನು ನನಗೆ ಕೊಡು. ಈ ಪ್ರಕಾರವಾಗಿ ಆ ಸಿಂಹ ನನ್ನನ್ನು ಕುರಿತು ಹೇಳಿತು. ಈ ಮಗನ ಮೇಲೆ ನಿನಗಾಸೆಯುಳ್ಳೊಡೆ ಬಿಡುವೆನು. ಆ ಮಯೂರಧ್ವಜನ ದೇಹಾರ್ಧಮಂ ಕೊಂಡು ಬಾ. ಮಹಿಪಾಲನಲ್ಲಿಗೆ ಹೋಗು ಕೊಲ್ಲೆ ನಾನನ್ನೆಗಂ ನಡೆಯನಲ್ಗೆ. ಭೂಮೀಶನಿತ್ತಪನೆ ತನ್ನ ತನುಭಾಗಮಂ ಭ್ರಾಮಕಮಿದೆಂದು ಜರೆದ ಆಂ ತಿರಸ್ಕರಿಸೆ. ಮತ್ತೀ ಮಾತನಾಡಿದುದು ತನ್ನೊಳು ಆ ಕೇಸರಿ ನರೇಂದ್ರ ಕೇಳ್ ಕೌತುಕವನು. ಆ ಸಿಂಹ ಹೇಳ್ತಾ ಇದೆ, ಆ ಮಯೂರಧ್ವಜನ ಅರ್ಧ ದೇಹವನ್ನ ತೆಗೆದುಕೊಂಡು ಬಾ, ಆಗ ನಾನು ನಿನ್ನ ಮಗನನ್ನ ಬಿಡ್ತೇನೆ. ನೀನು ಅಲ್ಲಿಗೆ ಹೋಗಿ ಬರೋವರೆಗೂ ಕೂಡ ನಾನು ನಿನ್ನ ಮಗನನ್ನ ಕೊಲ್ಲೋದಿಲ್ಲ ಅಂತ ಸಿಂಹ ಹೇಳ್ತು. ಆಗ ನಾನು ಹೇಳಿದೆ, ಅಯ್ಯೋ, ಎಲ್ಲಾದರೂ ಮಹಾರಾಜ ತನ್ನ ಶರೀರದ ಅರ್ಧ ಭಾಗವನ್ನು ಕೊಡ್ತಾನೆಯೇ, ಇದೆಲ್ಲವೂ ಕೂಡ ಭ್ರಮೆ ಅಂತ ನಾನು ಹೇಳಿದಾಗ ಆ ಸಿಂಹ ಎಂತಹ ಮಾತನಾಡುತ್ತೆ ಕೇಳು ಮಹಾರಾಜ. ಎಲೆ ಮರುಳೆ ವಿಪ್ರ ಪರಪುರುಷಾರ್ಥ ಕೆಳೆಸುವಂ ನೆಲದ ಮೇಲಣ ಬಾಳ್ಕೆಯಂ ನಿಜ ಶರೀರಮಂ ನೆಲೆಯೆಂದು ನೋಡುವನೇ. ಕವಚಮಂ ಕರ್ಣಂ ದಧೀಚಿ ತನ್ನಸ್ಥಿಗಳನ್ನು ಒಲಿದಿತ್ತು ಕೀರ್ತಿಯಂ ತಳೆದುದಿಲ್ಲವೇ. ನಿನ್ನ ಕುಲ ಮುಳಿಯಬೇಕೆಂದು ಪೋಗಿ ನೀಂಬೇಡಿದೊಡೆ ಸಲೆ ಕರುಣದಿಂದ ನೃಪಂ ಕಾಯಮಂ ಕೊಯ್ದು ಕುಡದಿರಂ ಹೋಗೆಂದುದು. ಎಲೆ ಮರುಳೆ, ಪರೋಪಕಾರವೆಂಬ ಪುರುಷಾರ್ಥವನ್ನ ಬಯಸುವಂತಹ ವ್ಯಕ್ತಿ ಈ ಭೂಮಿಯ ಮೇಲಿನ ಬಾಳನ್ನ, ತನ್ನ ಶರೀರವನ್ನ ಶಾಶ್ವತವಾಗಿ ಇರೋದು ಅಂತ ತಿಳಿತಾನೇನಯ್ಯ. ಮಹಾತ್ಮರಿಗೆ ಕೊಡದೇ ಇರುವಂತಹದ್ದು ಯಾವುದೂ ಇಲ್ಲ. ಅವರಲ್ಲಿ ಏನಿದೆ ಎಲ್ಲವನ್ನೂ ಕೂಡ, ಸರ್ವಸ್ವವನ್ನು ಕೂಡ ದಾನ ಮಾಡ್ತಾನೆ. ಇಂತಹವರನ್ನೇ ಸತ್ಪುರುಷರು ಅಂತ ಹೇಳ್ತಾರೆ. ಕರ್ಣ, ದಧೀಚಿ ಮೊದಲಾದವರು ತಮ್ಮಲ್ಲಿರುವಂತಹ ಕವಚ ಕುಂಡಲಗಳು, ಮೂಳೆಗಳನ್ನೆಲ್ಲ ದಾನ ಮಾಡಿದ್ದಾರೆ. ನಿನ್ನ ಕುಲವು ಉಳಿಬೇಕು ಅಂತ ನಿನಗೆ ಆಸೆ ಇದ್ದರೆ ಹೋಗು, ಆ ಮಯೂರಧ್ವಜನನ್ನ ಕೇಳು. ಅವನು ಖಂಡಿತವಾಗಿಯೂ ಕೂಡ ತನ್ನ ಶರೀರದ ಅರ್ಧ ಭಾಗವನ್ನ ಕೊಡದೆ ಇರೋದಿಲ್ಲ ಅಂತ ಆ ಸಿಂಹವು ಹೇಳಲಾಗಿ, ಅವನ ಮಾತಿನ ಮೇಲಿನ ನಂಬಿಕೆಯಿಂದ ನಾನು ಇಲ್ಲಿಯವರೆಗೂ ಕೂಡ ಬಂದಿದ್ದೇನೆ ಅಂತ ಆ ವಿಪ್ರ ಮಯೂರಧ್ವಜನಿಗೆ ಹೇಳ್ತಾ ಇದ್ದಾನೆ. ಸುತ್ಯಾಗಿ ಶುಚಿ ಶೂರನ್ ಉಪಕಾರಿ ಕಮಲಾಕ್ಷ ಭೃತ್ಯನ್ ಅನಸೂಯಂ ಕೃಪಾವನಧೀ ಭುವನ ಜನನುತ್ಯಂ ಮಯೂರಧ್ವಜಂ ತನ್ನ ಜೀವನವನಾದೊಡಂ ಬೇಡಿದರ್ಗೆ ಅತ್ಯಂತ ಹರ್ಷದಿಂದಿತ್ತು ಸತ್ಕೀರ್ತಿಯಂ ಅನಿತ್ಯ ಸಂಸಾರದೊಳ್ ಪಡೆದಲ್ಲದಿರ್ದಪನೇ. ಸತ್ಯಮಿದು ಪೋಗೆಂದು ಸಿಂಹಂ ಎಂದಂ ಕಳುಹಿದೊಡೆ ನಿನ್ನೆಡೆಗೆ ಬಂದೆನು. ಮಹಾರಾಜ, ಆ ಸಿಂಹ ಇನ್ನೂ ಒಂದು ಮಾತನ್ನು ಹೇಳಿತು. ಶ್ರೇಷ್ಠರಾದ ರಾಜರಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ಆ ಮಯೂರಧ್ವಜನಲ್ಲಿ ಇವೆ. ಎಂತಹ ಆದರ್ಶ ರಾಜ ಅವನು! ಆ ಮಯೂರಧ್ವಜ ಮಹಾತ್ಯಾಗಿ, ಶೂರ, ಪರೋಪಕಾರಿ, ಜೊತೆಗೆ ವಿಷ್ಣು ಭಕ್ತನು ಕೂಡ. ಮಾತ್ಸರ್ಯ ರಹಿತನಾಗಿದ್ದಾನೆ, ಅನಸೂಯವಾಗಿದ್ದಾನೆ, ಕೃಪಾಸಾಗರನಾಗಿದ್ದಾನೆ. ಇಡೀ ಸಮಸ್ತ ಜನರಿಂದ ನಮಸ್ಕರಿಸಲ್ಪಡಲು ಯೋಗ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ. ಇಂತಹ ಮಯೂರಧ್ವಜ
ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಇಂತಹ ಅನಿತ್ಯವಾದಂತಹ ಸಂಸಾರದಲ್ಲಿ ಸತ್ಕೀರ್ತಿಯನ್ನು ಪಡೆಯದೇ ಇರ್ತಾನೆಯೇ. ನನ್ನ ಮಾತು ಸತ್ಯ, ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನು ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನು ತಂದ್ರೆ ನಾನು ನಿನ್ನ ಮಗನನ್ನ ಬಿಡ್ತೇನೆ ಅಂತ ಹೇಳಲು ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಆಗ ರಾಯ ನಾಂ ಮೂಢನಲ್ಲವೇ, ಸಕಲ ವೈಭವ ಶ್ರೀಯುಕ್ತಮಾಗಿರ್ದ ನಿನ್ನ ಘನ ಸೌಂದರ್ಯ ಕಾಯಮಂ ಕೊಟ್ಟು ತನ್ನಾತ್ಮಜಂ ಬದುಕಬೇಕೆಂದು ಸಿಂಹದ ಮಾತಿಗೆ ವಾಯದಿಂ ಬಂದೆ ನಿಲ್ಲಿಗೆ. ಸಾಕದಂತಿರಲಿ ಅಪಾಯಕ್ಕೊಳಗಾಗಿದ್ದ ತನ್ನ ಸುತನುಳಿವುದಕ್ಕೆ ಉಪಾಯಮಂ ಕಾಣೆನೆಂದು ಆ ಕಪಟ ಭೂಸುರಂ ಸುಯ್ದು ಮತ್ತಿಂತೆಂದನು. ಮಹಾರಾಜ, ನಾನು ಮಹಾಮೂರ್ಖ. ನಾನು ಎಲ್ಲವನ್ನು ಬಿಟ್ಟು ನಿನ್ನ ಬಳಿ ಈ ಸುಂದರವಾದಂತಹ ಶರೀರ, ವೈಭವೋಪೇತವಾದಂತಹ ಈ ಒಂದು ರಾಜ್ಯ, ಇದರಿಂದ ಕೂಡಿರುವಂತಹ ನಿನ್ನ ಶರೀರವನ್ನ, ಅದರ ಅರ್ಧ ಭಾಗವನ್ನ ಕೊಟ್ಟು ನನ್ನ ಮಗನನ್ನು ಉಳಿಸು ಅಂತ ನಾನು ಕೇಳ್ಕೊಳ್ತಾ ಇದ್ದೇನಲ್ಲ. ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದಿದ್ದೇನಲ್ಲ. ಎಂತಹ ಮೂರ್ಖ ನಾನು. ಅಪಾಯಕ್ಕೆ ಸಿಕ್ಕಿರುವಂತಹ ನನ್ನ ಮಗನನ್ನ ಉಳಿಸಿಕೊಳ್ಳುವಂತಹ ದಾರಿಯನ್ನೇ ನಾನು ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದು ಸಾಧ್ಯವಿಲ್ಲದ ಮಾತು ಹೀಗೆ ನಿಟ್ಟುಸಿರು ಬಿಡ್ತಾ ಮತ್ತೆ ಹೇಳ್ತಾ ಇದ್ದಾನೆ. ಭೂಸುರಂ ಬ್ರಹ್ಮಚರ್ಯಯೊಳಿರ್ದ ಪುತ್ರಂ ಗತಾಸುವಾದೊಡೆ ರಾಮಚಂದ್ರಂಗೆ ಮೊರೆಯಿಟ್ಟೊಡೆ ಸುತನ ಜೀವಮಂಬರಿಸನೇ ಆ ರಾಘವಂ ಪೌರುಷದೊಳು ಆ ರಾಘವೇಶ್ವರಂಗೆ ಪಾಸಟಿಯಲ ನೀನು ಅದರಿಂ ಎನ್ನಾತ್ಮಜಂ ಕೇಸರಿಯ ಬಾಯ ತುತ್ತಾದನು ಈ ದುಃಖದಾಯಾಸಮಂ ನಿನಗೊರೆದೆನು ಇನ್ನುಳುಗು ಮಾಣೆಂದು ಕಪಟ ದ್ವಿಜಂ ನುಡಿದನು. ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ. ಹಿಂದೆ ರಾಮಾಯಣದ ಕಾಲದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣ ವಟು ಮೃತನಾದಾಗ ಅವನ ತಂದೆ ಶ್ರೀರಾಮನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಅವನು ಬಂದು ಆ ವಟುವಿಗೆ ಜೀವವನ್ನು ಕೊಡಲಿಲ್ಲವೇ? ನೀನು ಆ ಶ್ರೀರಾಮನಿಗೆ ಸರಿಸಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀನು ಕೂಡ ನಿನ್ನ ಶರೀರಾರ್ಧವನ್ನು ಕೊಟ್ಟು ನನ್ನ ಮಗನನ್ನ ಉಳಿಸಬಹುದು, ಸಿಂಹದ ಬಾಯಿಗೆ ತುತ್ತಾಗಿರುವಂತಹ ನನ್ನ ಮಗನನ್ನ ರಕ್ಷಣೆ ಮಾಡಬಹುದು, ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನೀನು ನನ್ನ ಮಗನನ್ನು ಉಳಿಸು, ಇಲ್ಲದಿದ್ದರೆ ಬಿಡು ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.